ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ತಯಾರಿಗಳು ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಆರಂಭ ಆಗುತ್ತೆ. ನಮ್ಮೆಲ್ಲರಿಗೂ ಈಗ ಶಮಿ ವೃಕ್ಷದ ಬಳಿ ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಯುವರಾಜರು. ಮಗದೊಂದು ಕಡೆ ಜಂಬೂ ಸವಾರಿಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥದ್ದು ಜಂಬೂ ಸವಾರಿಯನ್ನ ನೋಡೋದಕ್ಕೆ. ಆ ಅಭಿಮನ್ಯುವಿನ ಮೇಲೆ ತಾಯಿ ಚಾಮುಂಡೇಶ್ವರಿ ಹೇಗೆ ವಿರಾಜಮಾನಳಾಗಿ ಕಾಣಿಸ್ತಾಳೆ ಅದನ್ನ ಕಣ್ತುಂಬಿಕೊಳ್ಬೇಕು ಅನ್ನೋದನ್ನ ನೋಡೋದಕ್ಕೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಒಂದು ಕಡೆ ಕೌಂಟ್ ಡೌನ್, ಮತ್ತೊಂದು ಕಡೆ ಶಮಿ ವೃಕ್ಷದ ಬಳಿ ಅಂದ್ರೆ ಬನ್ನಿ ಒಂದು ಮರ ಏನಿದೆ ಅಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಆಗ್ತದೆ. ಅದನ್ನ ಮುಗಿಸ್ತಾ ಇದ್ದಂತೆ ಅವರ ಉಪವಾಸ ವ್ರತ ಮುಗಿಯುತ್ತೆ. ಮಹಾರಾಜರದ್ದು ಯದುವೀರವ್ರದ್ದು ಉಳಿದಂತೆ ಪೂಜಾ ಕೈಂಕರ್ಯಗಳು ಇನ್ ಮುಂದಕ್ಕೆ ಏನೇನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನ ಮುಂದುವರಿಸ್ತಾರೆ. ನೋಡಿ, ಇಲ್ಲಿ ತನಕ ಅಭಿಮನ್ಯು ಸೇರಿದಂತೆ ಅವನ ಇಡೀ ಟೀಮನ್ನ ಅರಮನೆ ಒಳಗೆ ಕರೆದುಕೊಂಡು ಬಂದು ಅವ್ರಿಗೆ ಕೊಟ್ಟಂತಹ ಊಟ ಉಪಚಾರ ಅವ್ರು ನೋಡ್ಕೊಂಡಂತಹ ರೀತಿ ಅಂಡ್ ಬೆಳಗ್ಗೆಯಿಂದಲೂ ಕೂಡ ಅವ್ರನ್ನ ಅದ್ದೂರಿಯಾಗಿ ಬಹಳ ಅದ್ಭುತವಾಗಿ ಎಲ್ಲರ ಕಣ್ಮನ ಕೂಡ ಅಭಿಮನ್ಯುವಿನ ಟೀಮ್ ಮೇಲಿರಬೇಕು ಆ ರೀತಿಯಾಗಿ ಅವ್ರನ್ನ ತಯಾರಿ ಕೂಡ ಮಾಡಿದ್ದಾರೆ. ವಿಶೇಷವಾದಂತಹ ಚಿತ್ರಗಳನ್ನ ಮತ್ತು ಆಭರಣಗಳನ್ನ ಅವ್ರಿಗೆ ಹಾಕೋದ್ರ ಮುಖಾಂತರ ಇನ್ನೇನು ಕೆಲವೇ ನಿಮಿಷ ಅಥವಾ ಕೆಲ ನಿಮಿಷಗಳು ಅಂತ ಹೇಳ್ಬೋದು ಜಂಬೂ ಸವಾರಿ ಆರಂಭ ಆಗುತ್ತೆ. ಈಗ ತಾನೇ ಮಹಾರಾಜರು ಶಮಿ ವೃಕ್ಷ ಅಥವಾ ಬನ್ನಿ ಮಂಟಪಕ್ಕೆ ಹೋಗಿ ಪೂಜೆಯನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಈಗೇನಪ್ಪ ಮುಂದಿನ ಕೈಂಕರ್ಯಗಳು ಅಂದ್ರೆ ಕೈಯಲ್ಲಿದ್ದಂತಹ ಕಂಕಣವನ್ನು ಬಿಚ್ಚುವಂಥದ್ದು ಆ್ಯಂಡ್ ಉಪವಾಸ ಬಿಡುವಂತಹ ಪದ್ಧತಿಗಳು ಕೂಡ ಇರುತ್ತೆ. ಹಾಲನ್ನು ನೀರನ್ನು ಈ ರೀತಿಯಾಗಿ ಕುಡಿದು ಉಪವಾಸ ಬಿಡ್ತಾರೆ. ಬಹಳ ಕಠಿಣ ವ್ರತವನ್ನ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ರು. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಅಂದ ತಕ್ಷಣ ನಾವು ಭರ್ಜರಿಯಾಗಿ ಊಟ ಮಾಡ್ತೀವಿ, ಹೊಟ್ಟೆ ತುಂಬ ನಮಗೆ ಇಷ್ಟ ಬಂದಂತಹ ಊಟ. ಬಟ್ ದಸರಾ ವಿಚಾರದಲ್ಲಿ ನಾವು ಕೂಡ ಅದೇ ನವರಾತ್ರಿ ಪ್ರತಿದಿನ ಹಬ್ಬವನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಬಟ್ ಯದುವೀರವ್ರದ್ದು ಹಾಗಾಗಿರಲ್ಲ, ಉಪವಾಸದಲ್ಲಿರ್ತಾರೆ, ಬಹಳ ಕಠಿಣ ಉಪವಾಸದಲ್ಲಿರ್ತಾರೆ. ಆ್ಯಂಡ್ ಬರೀ ಊಟ ಬಿಡುವಂಥದ್ದು ಒಂದೇ ಅಲ್ಲ, ಹೆಣ್ಮಕ್ಳ ಹತ್ರ ಮಾತಾಡೋ ಹಾಗಿರಲ್ಲ. ಹೀಗೆ ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಇವತ್ತಿನ ತನಕ ಬಂದಿದ್ರು. ಈಗ ಬನ್ನಿ ಒಂದು ಪೂಜೆ, ಬನ್ನಿ ಮಂಟಪಕ್ಕೆ ಹೋಗಿ ಅಥವಾ ಬನ್ನಿ ವೃಕ್ಷ, ಈ ಮಹಾಭಾರತದಲ್ಲಿ ಪಾಂಡವರ ಕಾನ್ಸೆಪ್ಟನ್ನು ಇಟ್ಕೊಂಡು ಪಾಂಡವರೆಲ್ಲರೂ ಕೂಡ ಅವರ ವೆಪನ್ಸ್ಗಳನ್ನ ಬನ್ನಿ ಮಂಟಪಕ್ಕೆ ಅಂದ್ರೆ ಬನ್ನಿ ಮರಕ್ಕೆ ಕಟ್ಟಿದ್ರಲ್ಲ, ಕೌರವರ ಕಣ್ಣಿಗೆ ಇಷ್ಟು ವರ್ಷಗಳ ಕಾಲ ಕಾಣಿಸಬಾರ್ದು ಅಂತ ಅಜ್ಞಾತ ವಾಸವನ್ನು ಹೊರಟಿದ್ರಲ್ಲ, ಆ ಕಾನ್ಸೆಪ್ಟ್ ಅಲ್ಲಿ ಇದು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ಮಂಟಪಕ್ಕೆ ಅಂದ್ರೆ ಈಗ ಶಮಿ ವೃಕ್ಷ ಪೂಜೆ ಮುಗ್ದಿದೆ. ಅಲ್ಲಿರುವಂತಹ ಏನು ಪೂಜೆ ಪುನಸ್ಕಾರಗಳು ಮತ್ತು ಯಾರವ್ರು ಸುತ್ತಮುತ್ತ ಇದ್ರು ಹೀಗೆ ನಡಿಬೇಕು ಅಂತ ಸಂಪ್ರದಾಯವನ್ನ ಹೇಳ್ಕೊಡ್ತಾ ಇದ್ರಲ್ಲ, ಅವರಿಗೆಲ್ಲ ಏನೇನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಈಗ ವಾಪಸ್ ಅರಮನೆಯ ಒಳಗೆ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ತನಕ ಇನ್ನು ಖಾಸಗಿ ದರ್ಬಾರ್ ನಡೀತಲ್ಲ ಅದಿನ್ನೇನು ಮುಕ್ತಾಯ ಆಗ್ತಾ ಬಂತು. ಇದಾಗ್ತಾ ಇದ್ದಂತೆ ಹೊರಗೆ ಬರ್ತಾರೆ, ಅವರು ಉಪವಾಸವನ್ನ ಬಿಟ್ಟು ಹೊರಗೆ ಬರ್ತಾರೆ. ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇರೋದು ಯಾರಿಗೆ ಹೇಳಿ, ಅಭಿಮನ್ಯುವಿನ ಟೀಮ್ ಹೆಂಗೆ ರೆಡಿ ಆಗಿದೆ, ಅವ್ರನ್ನ ಹೆಂಗೆ ರೆಡಿ ಮಾಡಿದ್ದಾರೆ, ಎಷ್ಟೊತ್ತಿಗೆ ಜಂಬೂ ಸವಾರಿ ಆರಂಭ ಆಗುತ್ತೆ. ಇದು ಬರೀ ನಾಡ ಹಬ್ಬ ಏನು ದಸರಾ ಅಂತ ಕರಿತೀವಲ್ಲ, ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಇದು. ಬೇರೆ ಊರಿನಿಂದೆಲ್ಲ ಬೇರೆ ದೇಶಗಳಿಂದಲೂ ಬರ್ತಾರೆ ಜನ. ನೀವು ಸಾಮಾನ್ಯ ಈ ಒಂದು 10-15 ದಿನದ ಯಾರಾದರೂ ನೀವು ಪ್ರಯತ್ನ ಪಟ್ಟಿದ್ರೆ ನಿಮ್ಗಳ ಗಮನಕ್ಕೆ ಬಂದಿರುತ್ತೆ. ಒಂದು 10-15 ದಿನದಿಂದ ಮೈಸೂರು ಸುತ್ತಮುತ್ತ ರೂಮ್ಗಳನ್ನೆಲ್ಲರೂ ಹುಡುಕ್ತಾ ಇದ್ದಾರೆ, ಈ ದಸರಾ ನೋಡೋಕ್ಕೆ ಸಿಗಲ್ಲ ನಿಮಗೆ. ಇವೆಲ್ಲವೂ ಕೂಡ ಮುಂಚೆಯೇ ಬುಕ್ ಆಗಿ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ವಿದೇಶದಿಂದಲೂ ಜನ ಬಂದಿರ್ತಾರೆ ಇದನ್ನ ನೋಡ್ಕೊಳ್ಳೋಕ್ಕೆ.